ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ವರ್ಗ ಸಮೀಕರಣಗಳು ಅನ್ನೋ ಪಾಠದ ಅಭ್ಯಾಸ 4.2ರ 4, 5 ಮತ್ತು 6ರ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 4ನೇ ಲೆಕ್ಕ, ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಸಂಖ್ಯೆ ಎಕ್ಸ್ ಆಗಿರಲಿ, ಎರಡನೇ ಸಂಖ್ಯೆ ಎಕ್ಸ್ ಪ್ಲಸ್ 1 ಆಗಿರಲಿ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಕ್ರಮಾನುಗತ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮೊದಲನೇ ಧನ ಸಂಖ್ಯೆ ಎಕ್ಸ್ ಆಗಿರಲಿ, ಎರಡನೇ ಅನುಕ್ರಮ ಸಂಖ್ಯೆ ಅಂದರೆ ಅದರ ಮುಂದಿನ ಸಂಖ್ಯೆ ಅನುಕ್ರಮ ಸಂಖ್ಯೆ ಎಕ್ಸ್ ಪ್ಲಸ್ 1 ಆಗಿರಲಿ. ಹೌದಾ? ಈಗ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಎಷ್ಟಂತೆ? 365 ಅಂತೆ. ಸೊ ಹಂಗಾಗಿ ಮೊದಲನೇ ಸಂಖ್ಯೆ ಏನು? ಎಕ್ಸು, ಅದರ ವರ್ಗ ಅಂದರೆ ಎಕ್ಸ್ ಸ್ಕ್ವೇರು. ಎರಡನೇ ಸಂಖ್ಯೆ ಏನು? ಎಕ್ಸ್ ಪ್ಲಸ್ 1, ಅದರ ವರ್ಗ ಹೋಲ್ ಸ್ಕ್ವೇರು. ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ 365. ಇದು ಎಕ್ಸ್ ಸ್ಕ್ವೇರು. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಅಲ್ಲಿದು ಬಿಡಿಸಿದ್ರೆ ಎಕ್ಸ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ 2 ಇಂಟು ಎ ಅಂದರೆ ಎಕ್ಸ್, ಬಿ ಅಂದರೆ 1 ಇಸ್ ಈಕ್ವಲ್ ಟು 365. ಅಲ್ಲಿಗೆ ಇದೊಂದು ಎಕ್ಸ್ ಸ್ಕ್ವೇರ್, ಇದೊಂದು ಎಕ್ಸ್ ಸ್ಕ್ವೇರ್, ಅಲ್ಲಿಗೆ ಎಷ್ಟಾಯಿತು? 2 ಎಕ್ಸ್ ಸ್ಕ್ವೇರ್ ಅದಾ ಪ್ಲಸ್ 1. ನೆಕ್ಸ್ಟು ಇದು ಪ್ಲಸ್ 2 ಎಕ್ಸ್. ಈ 365 ಈ ಕಡೆ ಬಂದರೆ ಮೈನಸ್ 365 ಇಸ್ ಈಕ್ವಲ್ ಟು 0. ಹೌದಾ? ಈಗ 2 ಎಕ್ಸ್ ಸ್ಕ್ವೇರ್ ನೋಡಿ, 365ರಲ್ಲಿ 1 ಹೋದರೆ, ಹೌದಾ? ಈಗ ಫಸ್ಟು 2 ಎಕ್ಸ್ ಈ ಕಡೆ ಬರ್ಕೊಂಬಿಡೋಣ. 2 ಎಕ್ಸ್ ನಂತರ ಪ್ಲಸ್ 1 ಪ್ಲಸ್ 365 ಇಸ್ ಈಕ್ವಲ್ ಟು 0. ಇನ್ನೊಂದು ಸ್ಟೆಪ್ ಹೋಗಲಿ. ಅಲ್ಲಿಗೆ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಎಕ್ಸ್, 365ರಲ್ಲಿ 1 ಹೋದರೆ 364 ಇಸ್ ಈಕ್ವಲ್ ಟು 0. ನೋಡಿರಿ, ಇವೆರಡರಲ್ಲೂ 2 ಕಾಮನ್ ಇದೆ, ಎಲ್ಲದರಲ್ಲೂ 2 ಕಾಮನ್ ಇದೆ. ಹಾಗಾಗಿ 2ರಿಂದ ಭಾಗಿಸಿದಾಗ, ಎರಡೂ ಕಡೆ ಭಾಗಿಸಿದಾಗ 2ರಿಂದ ಭಾಗಿಸ್ಬಿಡೋಣ. ಆಗ ಇದು ಎಕ್ಸ್ ಸ್ಕ್ವಯರು, ಇದು ಎಕ್ಸು, ಇದು 2 1 2, ಹೌದಾ? 2 8 16, ನೆಕ್ಸ್ಟ್ 2 2 4, 182 ಬಂತು. ಇದು ಯಾವುದು? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇದೆ. ಇದು ಅಂದರೆ ವರ್ಗ ಸಮೀಕರಣ ಆಯಿತು. ಈಗ ಮೈನಸ್ 182 ಏನಿದೆ ಅದರ ಅಪವರ್ತನ ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು. ಸೊ 182 ನೋಡೋಣ ಎಷ್ಟಾಗುತ್ತೆ. 2ರಿಂದ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಿ ನಾವು. 2 9 ಮತ್ತು 2 1, ಇದು 13 7 91. ಅಲ್ಲಿಗೆ 13 ಇಂಟು 7 ಇಂಟು 2, ಅಲ್ಲಿಗೆ 13 ಇಂಟು ಇದು 14 ಆಗುತ್ತೆ ಅಲ್ವಾ? ಅಲ್ಲಿಗೆ 14 13 ನೋಡಿ, 14 13 ಕಳೆದ್ರೆ ಏನು ಬರಬೇಕು? ಪ್ಲಸ್ 1 ಬರಬೇಕು. ಸೊ ಹಂಗಾಗಿ ಈ ಸಣ್ಣ ಸಂಖ್ಯೆಗೆ ಮೈನಸ್ ಹಾಕೋಣ, ಇದಕ್ಕೆ ಪ್ಲಸ್ ಹಾಕೋಣ, ಅಲ್ಲಿಗೆ ಸರಿ ಹೋಗ್ಬಿಡುತ್ತೆ. ಈಗ ನೋಡಿ, ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಜಾಗದಲ್ಲಿ 14 ಎಕ್ಸ್ ಮೈನಸ್ 13 ಎಕ್ಸ್ ಮೈನಸ್ 182 ಇಸ್ ಈಕ್ವಲ್ ಟು 0. ಇವೆರಡರಲ್ಲಿ ಕಾಮನ್ ಏನಿದೆ? ಎಕ್ಸ್ ಕಾಮನ್ ಇದೆ. ಅಲ್ಲಿಗೆ ಎಕ್ಸ್ ಪ್ಲಸ್ 14. ನೆಕ್ಸ್ಟ್ ಇವೆರಡರಲ್ಲೂ ಕಾಮನ್ 13 ಇದೆ. ಅಲ್ಲಿಗೆ ಎಕ್ಸ್ ಪ್ಲಸ್ ನೋಡಿ 13 14, ಹೌದಾ? ಹಂಗಾಗಿ 14 ಇಸ್ ಈಕ್ವಲ್ ಟು 0. ಈಗ ಈ ಕಡೆ ನೋಡಿ, ಈಗ ಇವೆರಡರಲ್ಲೂ ಕಾಮನ್ ಎಕ್ಸ್ ಪ್ಲಸ್ 14 ಇದೆ. ಅದನ್ನು ಹೊರಗೆ ತೊಗೊಂಡ್ಬಿಟ್ರೆ ಇಲ್ಲಿ ಎಕ್ಸ್ ಉಳಿತು, ಮೈನಸ್ 13 ಇಸ್ ಈಕ್ವಲ್ ಟು 0. ಈಗ ಎಕ್ಸ್ ಪ್ಲಸ್ 14 ಇಸ್ ಈಕ್ವಲ್ ಟು 0 ಮತ್ತು ಎಕ್ಸ್ ಮೈನಸ್ 13 ಇಸ್ ಈಕ್ವಲ್ ಟು 0. ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 14 ಮತ್ತು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 13 ಆಗತ್ತೆ. ನೋಡಿ, ಈಗ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 14 ಬಂತು, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 13 ಬಂತು. ಇಲ್ಲೇನು ಕೇಳಿದ್ದಾರೆ? ಧನ ಪೂರ್ಣಾಂಕ ಅಂತ ಕೇಳಿದ್ದಾರೆ. ಹಾಗಾಗಿ ಧನ ಪೂರ್ಣಾಂಕ ಅಂತಂದರೆ 13 ಮಾತ್ರ ಆಗುತ್ತೆ. ಸೊ ಹಾಗಾಗಿ ಮೊದಲನೇ ಧನ ಪೂರ್ಣಾಂಕ ಎಕ್ಸ್ ಇಸ್ ಈಕ್ವಲ್ ಟು 13 ಆಗುತ್ತೆ. ಇನ್ನು ಎರಡನೇ ಅನುಕ್ರಮ ಸಂಖ್ಯೆ ಅಂದರೆ ಅದೇ ಧನ ಪೂರ್ಣಾಂಕ ಅಂತ ಏನು? ಎಕ್ಸ್ ಪ್ಲಸ್ 1 ಇದೆ. ಸೊ ಎಕ್ಸ್ ಅಂತಂದರೆ 13 ಪ್ಲಸ್ 1 ಅಂದರೆ 14, ಅಲ್ಲಿಗೆ 14. ಸೊ ಹಾಗಾದರೆ ಆ ಎರಡು ಸಂಖ್ಯೆಗಳು ಯಾವ್ಯಾವು? ಮೊದಲನೇದು 13, ಎರಡನೇದು 14 ಆಗತ್ತೆ. 5ನೇ ಲೆಕ್ಕ,
ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದ 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ಲಂಬಕೋನ ತ್ರಿಭುಜ ಅಂತ ಕೊಟ್ಟಿದ್ದಾರೆ, ಹೌದಾ? ಇದು ಒಂದು ವಿಕರ್ಣ, ಇದು ನೆಕ್ಸ್ಟು ಇದು ಪಾದ, ಇದು ಎತ್ತರ. ಇಲ್ಲೇನು ಕೊಟ್ಟಿದ್ದಾರೆ, ಪಾದ ಎಷ್ಟಿದೆಯೋ ಅದಕ್ಕಿಂತ ಎತ್ತರ 7 ಕಡಿಮೆ ಇದೆಯಂತೆ. ಹಾಗಾದರೆ ನಾವು ಪಾದ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ, ಹೌದಾ? ತ್ರಿಭುಜದ ಪಾದ ಎಕ್ಸ್ ಆಗಿರಲಿ, ಎಕ್ಸ್ ಸೆಂಟಿಮೀಟರ್ ಆಗಿರಲಿ. ನೆಕ್ಸ್ಟ್ ಎತ್ತರ, ಹಾಗಾದರೆ ಎತ್ತರವು ಪಾದಕ್ಕಿಂತ 7 ಸೆಂಟಿಮೀಟ್ರು ಅಂದರೆ ಎತ್ತರ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 7 ಸೆಂಟಿಮೀಟರ್. ಯಾವುದಿದು? ಎತ್ತರ, ಅದರ ಎತ್ತರ, ಹೌದಾ? ಈಗ ವಿಕರ್ಣ ಕೊಟ್ಟಿದ್ದಾರೆ. ವಿಕರ್ಣ ಎಷ್ಟು? ವಿಕರ್ಣ 13 ಸೆಂಟಿಮೀಟ್ರ್ ಕೊಟ್ಬಿಟ್ಟಿದ್ದಾರೆ. ಸೊ ಈಗ ನಮಗೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಏನು ಹೇಳುತ್ತೆ? ಪೈಥಾಗೋರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳು, ಅಂದರೆ ಮೊದಲನೇ ಬಾಹು ಪಾದ, ಹೌದಾ? ನಂತರ ಇನ್ನೊಂದು ಪಾದ ಮತ್ತು ಎತ್ತರ. ಪೈಥಾಗೋರಸ್ ಪ್ರಮೇಯ ಏನು ಹೇಳುತ್ತೆ? ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ, ಅಂದರೆ ಪಾದ ಸ್ಕ್ವೇರ್ ಪ್ಲಸ್ ಎತ್ತರ ಸ್ಕ್ವೇರ್ ಅಂತ. ಈಗ ವಿಕರ್ಣ ಅಂದರೆ ಏನು? 13 ಸ್ಕ್ವೇರ್, ಹೌದಾ? ಪಾದ ಅಂತಂದರೆ ಎಷ್ಟು? ಎಕ್ಸ್ ಸ್ಕ್ವೇರು. ನೆಕ್ಸ್ಟ್ ಎತ್ತರ ಅಂತಂದರೆ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಅಂತ. ಸೊ ಅಲ್ಲಿಗೆ ಇದು 13 ಸ್ಕ್ವೇರ್ ಅಂದರೆ 169, ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರು. ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಅಲ್ಲಿಗೆ ಎಕ್ಸ್ ಸ್ಕ್ವೇರ್, ಹೌದಾ, ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ 49 ಮೈನಸ್ 2 ಎ ಅಂತಂದರೆ ಎಕ್ಸು, ಬಿ ಅಂದರೆ 7, ಅಲ್ಲಿಗೆ 169. ಇಲ್ಲಿ ನೋಡಿ 2 ಎಕ್ಸ್ ಸ್ಕ್ವೇರ್ ಬರುತ್ತೆ, ಅಲ್ಲಿಗೆ 2 ಎಕ್ಸ್ ಸ್ಕ್ವೇರ್, ಹೌದಾ, ಪ್ಲಸ್ 49 ನೋಡಿ ಮೈನಸ್ 7 2 14 ಎಕ್ಸ್. ಅದ ಈಗ 49 ಏನು ಈ 169 ಈ ಕಡೆ ತೊಗೊಂಬಿಡೋಣ. ಅಲ್ಲಿಗೆ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 49 ಮೈನಸ್ 169 ಮೈನಸ್ 14 ಎಕ್ಸ್ ಇಸ್ ಈಕ್ವಲ್ ಟು 0. ಅಲ್ಲಿಗೆ 2 ಎಕ್ಸ್ ಸ್ಕ್ವೇರ್ 169 49 ಹೋದರೆ 9 9 ಹೋದರೆ 0, ಕರೆಕ್ಟಾ? ನೆಕ್ಸ್ಟು ನೋಡಿ 16ರಲ್ಲಿ 4 ಹೋದರೆ 12 ಅಲ್ವಾ? 120 ಆಯಿತು. ಎಂಥ 120 ಮೈನಸ್ 120. ನೆಕ್ಸ್ಟ್ ಇದು ಮೈನಸ್ 14 ಎಕ್ಸ್ ಹಾಗೆ ಇರುತ್ತೆ. ಈಗ ಇದನ್ನು ಆದರ್ಶ ರೂಪದಲ್ಲಿ ಬರ್ಕೊಂಡ್ರೆ 2 ಎಕ್ಸ್ ಸ್ಕ್ವೇರ್ ಮೈನಸ್ 14 ಎಕ್ಸ್ ಮೈನಸ್ 120 ಇಸ್ ಈಕ್ವಲ್ ಟು 0. ಈಗ 2 ಅನ್ನೋದು ಕಾಮನ್ ಇದೆ, ಹಂಗಾಗಿ 2ರಿಂದ ಭಾಗಿಸ್ಬಿಡೋಣ. 2ರಿಂದ ಭಾಗಿಸಿದಾಗ ಎಲ್ಲಿಗೆ ಇದು ಎಕ್ಸ್ ಸ್ಕ್ವೇರ್ ಆಯಿತು, ಇದು 7 ಎಕ್ಸ್ ಆಯಿತು, ಇದು ನೋಡಿ 2 60 120 ಇಸ್ ಈಕ್ವಲ್ ಟು 0 ಆಯಿತು ಅಲ್ವಾ? ಈಗ 60 ಏನು ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಆದರೆ ಮೈನಸ್ 7 ಎಕ್ಸ್ ಬರಬೇಕು, ಹಂಗೆ ಬರ್ಕೊಳ್ಳೋಣ. ಅಲ್ಲಿಗೆ ನೋಡಿ 12 5 60, ಕರೆಕ್ಟಾ? 12 5 60. ಈಗ ನೋಡಿರಿ ಮೈನಸ್ ಇದಕ್ಕೆ ಹಾಕ್ಬಿಟ್ರೆ ನೋಡಿ ಮೈನಸ್ ಇಂಟು ಪ್ಲಸ್ ಏನು ಮೈನಸ್ ಆಗುತ್ತೆ, ಮೈನಸ್ 60. 12ರಲ್ಲಿ 5 ಹೋದರೆ ಮೈನಸ್ 7, ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಮೈನಸ್ 12 ಎಕ್ಸ್ ಪ್ಲಸ್ 5 ಎಕ್ಸ್ ಮೈನಸ್ 60 ಇಸ್ ಈಕ್ವಲ್ ಟು 0. ಈಗ ಇವೆರಡರಲ್ಲೂ ಕಾಮನ್ ಏನಿದೆ? ಎಕ್ಸ್ ಇದೆ, ಅಲ್ಲಿಗೆ ಎಕ್ಸ್ ಮೈನಸ್ 12, ಇಲ್ಲಿ ಪ್ಲಸ್ 5 ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ 5 12, ಹೌದಾ? ಹಾಗಾಗಿ 12 ಇಸ್ ಈಕ್ವಲ್ ಟು 0. ಅವೆರಡರಲ್ಲೂ ಕಾಮನ್ ಏನಿದೆ? ಎಕ್ಸ್ ಮೈನಸ್ 12 ಇದೆ, ಅದನ್ನು ತೊಗೊಂಡಾಗ ಇಲ್ಲಿ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0 ಆಗುತ್ತೆ. ಈಗ ಎಕ್ಸ್ ಮೈನಸ್ 12 ಇಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 12 ಮತ್ತು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಆಗುತ್ತೆ. ಸೊ ಇಲ್ಲಿ ಪಾಸಿಟಿವ್ ತೊಗೋಬೇಕಾಗಿರೋದ್ರಿಂದ ನಾವೇನೋ 12 ಅನ್ನೋದನ್ನು ತಗೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಬೇಡ. ಹಾಗಾಗಿ ಲಂಬಕೋನ ತ್ರಿಭುಜದ ಪಾದ ಏನು ಎಕ್ಸ್ ಅಂತ ತೆಗೆದುಕೊಂಡಿದ್ವಲ್ಲ ಅದು ಎಷ್ಟು? 12 ಸೆಂಟಿಮೀಟ್ರ್ ಆಗುತ್ತೆ. ಅದೇ ರೀತಿ ಲಂಬಕೋನ ತ್ರಿಭುಜದ ಎತ್ತರ, ಲಂಬಕೋನ ತ್ರಿಭುಜದ ಎತ್ತರ ಏನು? ಎತ್ತರ ಏನಂತ ತೆಗೆದುಕೊಂಡಿದ್ವಿ ನಾವು? ಎಕ್ಸ್ ಮೈನಸ್ 7 ಅಂತ ತೆಗೆದುಕೊಂಡಿದ್ವಿ, ಹೌದಾ? ಅಲ್ಲಿಗೆ ಎಕ್ಸ್ ಅಂತಂದರೆ 12, 7 ಅಂದರೆ ಮೈನಸ್ 7, ಅಲ್ಲಿಗೆ
12ರಲ್ಲಿ 7 ಹೋದರೆ ಎಷ್ಟಾಗತ್ತೆ? 5 ಸೆಂಟಿಮೀಟ್ರ್ ಆಗುತ್ತೆ. 6ನೇ ಲೆಕ್ಕ, ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ರೂಪಾಯಿಗಳಲ್ಲಿ ಆ ದಿನ ತಯಾರಿಸಿದ ಮಡಿಕೆಯ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ 90 ರೂಪಾಯಿ ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಮಡಿಕೆಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ. ಮಡಿಕೆಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಈಗ 2ನೇ ಪಾಯಿಂಟು ಏನು ಕೊಟ್ಟಿದ್ದಾರೆ? ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ. ಹೌದಾ? ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ಅಂದರೆ ಅದರ ರೇಟು, ತಯಾರಿಸಲಿಕ್ಕೆ ಬೇಕಾದಂಥ ಹಣ. ಉತ್ಪಾದನಾ ವೆಚ್ಚ ಈಸ್ ಈಕ್ವಲ್ ಟು, ನೋಡಿ, ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಅದರ 2ರಷ್ಟಕ್ಕಿಂತ, ಆ ದಿನ ತಯಾರಿಸಿದ ಮಡಿಕೆ ಎಷ್ಟು? ಎಕ್ಸು, ಅದರ 2ರಷ್ಟು ಅಂದರೆ 2x ಪ್ಲಸ್ 3. ಹೌದಾ? ಸೊ ಇದು ಅದರ ವೆಚ್ಚ, 2x ಪ್ಲಸ್ 3. ಈಗ ಟೋಟಲ್ ವೆಚ್ಚ ಎಷ್ಟಾಯ್ತಂತೆ? ಟೋಟಲ್ ವೆಚ್ಚ 90 ರೂಪಾಯಿ ಅಂತೆ. ಒಂದು ದಿನದ ಒಟ್ಟು ಉತ್ಪಾದನಾ ವೆಚ್ಚ, ದಿನದ ಒಟ್ಟು ಉತ್ಪಾದನಾ ವೆಚ್ಚ, ಒಟ್ಟು ಉತ್ಪಾದನಾ ವೆಚ್ಚ ಎಷ್ಟಂತೆ? 90 ರೂಪಾಯಿ ಅಂತೆ. ಸೊ ಹಾಗಾದರೆ 90 ಹಾಗಾದರೆ ನೋಡಿ, ಒಂದು ದಿನಕ್ಕೆ ಎಷ್ಟು ಮಡಿಕೆಯನ್ನು ತಯಾರಿಸ್ತಾರೆ? ಎಕ್ಸ್ ಮಡಿಕೆಯನ್ನು ತಯಾರಿಸ್ತಾರೆ. ಒಂದು ಮಡಿಕೆ ವೆಚ್ಚ ಎಷ್ಟು? 2x ಪ್ಲಸ್ 3. ಸೊ ಇವೆರಡೂ ಸೇರಿಸಿದ್ರೆ ಎಷ್ಟಾಗುತ್ತೆ? 90 ರೂಪಾಯಿ ಅಂತೆ. ಸೊ ಇದು ನಮಗೆ ಬೇಕಾದಂಥ ಸಮೀಕರಣ. ಸೊ ದೇರ್ ಫಾರ್ ಎಕ್ಸ್ ಇಂಟು 2x ಪ್ಲಸ್ 3 ಈಸ್ ಈಕ್ವಲ್ ಟು 90. ಅಲ್ಲಿಗೆ ಈ ಸಮೀಕರಣವನ್ನು ನಾವು ಗುಡಿಸಿದಾಗ 2x ಸ್ಕ್ವಯರ್ ಪ್ಲಸ್, ನೋಡಿ, 2x ಸ್ಕ್ವಯರ್ ಪ್ಲಸ್ 3x, ಈ 90 ಈ ಕಡೆ ಬಂದರೆ -90 ಈಸ್ ಈಕ್ವಲ್ ಟು 0. ಈಗ ಸಮೀಕರಣ ನೋಡಿ, 290 ಅಂತ ನಾವು ಮಾಡ್ಬೋದು. ಅಲ್ಲಿಗೆ 2 ಇಂಟು 90 ಮಾಡಿದ್ರೆ 180 ಆಗುತ್ತೆ. ಹೌದಾ? 180 ಆಗುತ್ತೆ. ಈ 180ನ್ನು ಈ ಕಡೆ ನೋಡಿ, ನಾನು ಏನು ಮಾಡೋಣ, ಅಪವರ್ತನ ವಿಧಾನದ ಮೂಲಕ ಮಾಡ್ತಾ ಹೋದರೆ 2 9 18, ಅಲ್ಲಿಗೆ 90 ಆಯಿತು. ಕರೆಕ್ಟಾ? ನೆಕ್ಸ್ಟು ಇದನ್ನು ಏನು ಮಾಡೋಣ, 3ರಿಂದ ಮಾಡೋಣ. 3 3 9. ನೆಕ್ಸ್ಟ್ ನೋಡಿ, 5 6 ಕರೆಕ್ಟಾ? 5 6 30. ಈಗ 3 2 ಅಲ್ಲಿಗೆ ನಾವು ಇದನ್ನು ಹೆಂಗೆ ಮಾಡ್ಬೋದು? 2 ಇಂಟು 3 ಇಂಟು 5 ಇಂಟು 3 ಇಂಟು 2. ಈಗ ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ 3 ಬರಬೇಕು. ಸೊ 3 ಬರಬೇಕು ಅಂತಂದರೆ 5 3 15. ನೋಡಿರಿ, 3 2 6, 6 2 12. ನೋಡಿ, 2 ಇಂಟು 3 ಇಂಟು 2, 5 ಇಂಟು 3. ಅಲ್ಲಿಗೆ ನೋಡಿ 12 ಇಂಟು 15 ಬರುತ್ತೆ. 12 ಇಂಟು 15 ಬರುತ್ತೆ. ಸೊ ಅಲ್ಲಿಗೆ ನಾವು ಹೇಗೆ ಮಾಡ್ಬೋದು? 180ನ್ನು 15 12 ಅಂತ ಮಾಡ್ಕೋಬೋದು. 15 12 ಮೈನಸ್ ಇರೋದರಿಂದ ನಾವು ಅದಕ್ಕೆ, ಮತ್ತಿಲ್ಲಿ ಪ್ಲಸ್ ಇರೋದರಿಂದ ಇಲ್ಲಿ 3, ಇದಕ್ಕೆ ಪ್ಲಸ್ ಹಾಕೋಣ, ಇದಕ್ಕೆ ಮೈನಸ್ ಹಾಕೋಣ. ಪ್ಲಸ್ ಇಂಟು ಮೈನಸ್ ಮೈನಸ್. 15ರಲ್ಲಿ 12 ಹೋದರೆ 3 ಆಗುತ್ತೆ. ಸೊ ಈಗ ಇಲ್ಲಿ ಮಾಡ್ತಾ ಹೋದರೆ ನಾವು 2x ಸ್ಕ್ವಯರ್ ಪ್ಲಸ್ 15x ಮೈನಸ್ 12x ಮೈನಸ್ 90 ಈಸ್ ಈಕ್ವಲ್ ಟು 0. ಈಗ ಇವೆರಡರಲ್ಲೂ ಕಾಮನ್ ಏನಿದೆ? ಎಕ್ಸ್ ಇದೆ. ಸೊ ಎಕ್ಸನ್ನು ಹೊರಗೆ ತೆಗೆದುಕೊಂಡ್ರೆ ಇಲ್ಲೇನಾಗುತ್ತೆ? 2x ಉಳೀತು, ಇಲ್ಲಿ ಪ್ಲಸ್ 15 ಉಳೀತು. ಈಗ ಇವೆರಡರಲ್ಲೂ ಕಾಮನು ಏನಿದೆ ಅಂತಂದರೆ, ನೋಡಿ, 12 ಮತ್ತು 90ರ ಮಾಸಾಹ ನೋಡೋದಾದರೆ 12 ಮತ್ತು 90ರ ಮಾಸಾಹ ಎರಡೂ ಒಂದೇ ಮಗ್ಗಿಯಿಂದ ಭಾಗ ಆಗಬೇಕು. ಅಲ್ಲಿಗೆ 6 2 ನೋಡಿ, 15 6 ಆಗುತ್ತೆ, ಅಂದರೆ 6. ಸೊ 6 ಕಾಮನ್ ಇದೆ. ಸೊ 6ಅನ್ನು ತೊಗೊಂಡ್ಬಿಟ್ರೆ ನಾವು ನೋಡ್ರಿ 6 2 ಅಲ್ಲಿಗೆ 2x ಆಯಿತು. ನೆಕ್ಸ್ಟ್ 15 6 15 ಈಸ್ ಈಕ್ವಲ್ ಟು 0. ಹಾಗಾದ್ರೆ ಇಲ್ಲಿ ಏನಿರುತ್ತೋ ಅದು ಬರಲೇಬೇಕಲ್ವಾ? ಸೊ ಮೈನಸ್ ತೊಗೊಂಡಿರೋದ್ರಿಂದ ಇದು ಪ್ಲಸ್ ಆಯ್ತಿದು. ಸೊ ಈಗ ಇವೆರಡರಲ್ಲೂ ಕಾಮನ್ ಏನಿದೆ? 2x ಪ್ಲಸ್ 15. ಸೊ ಇಲ್ಲಿ x ಮೈನಸ್ 6 ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ನಾನು ಈ ಕಡೆ ಬರ್ಕೊಳ್ತೀನಿ. ಈಗ 2x ಪ್ಲಸ್ 15 ಈಸ್ ಈಕ್ವಲ್ ಟು 0 ಮತ್ತು x ಮೈನಸ್ 6 ಈಸ್ ಈಕ್ವಲ್ ಟು 0. ಇದು 2x ಈಸ್ ಈಕ್ವಲ್ ಟು ಮೈನಸ್ 15, ಇಲ್ಲಿ x ಈಸ್ ಈಕ್ವಲ್ ಟು 6, ಇಲ್ಲಿ x ಈಸ್ ಈಕ್ವಲ್ ಟು ಮೈನಸ್ 15/2, ಇಲ್ಲಿ x ಈಸ್ ಈಕ್ವಲ್ ಟು 6.
ಸೊ ನಾವು ಏನು ಪ್ಲಸ್ ತೊಗೋಬೇಕಾಗುತ್ತೆ ಉತ್ತರ, ಯಾಕೆ ಅಂದರೆ ಮಡಿಕೆಗಳ ಸಂಖ್ಯೆ -15/2 ಅಂತ ಬರೋದಿಲ್ಲ, ಹಾಗಾಗಿ ಇಲ್ಲಿ +6 ತೊಗೋಬೇಕು. ಹಾಗಾಗಿ ದೇರ್ ಫಾರ್ ಮಡಿಕೆಗಳ ಸಂಖ್ಯೆ ಏನು x = 6. ಅದೇ ರೀತಿ ಅದರ ವೆಚ್ಚ ಬೇಕಂತೆ, ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ಎಷ್ಟಂತೆ, ಏನಂತ ತೆಗೆದುಕೊಂಡಿದ್ವಿ, 2x + 3 ಅಂತ ತೆಗೆದುಕೊಂಡಿದ್ವಿ. ಸೊ 2x ಅಂದರೆ 6 + 3, ಅಲ್ಲಿಗೆ 6 × 12 + 3, ಅಲ್ಲಿಗೆ ಇದು ಅಮೌಂಟ್ ಆಗಿರೋದ್ರಿಂದ 12 × 3 = 15 ರೂಪಾಯಿ ಆಗುತ್ತೆ.